ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಮಾರ್ಚ್ 4ನೇ ತಾರೀಕಿದ್ದು ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸ್ ಮಾಡ್ತಾ ಇದ್ದೇವೆ. ಅಂದರೆ ಈ ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು, ಮತ್ತು ಇಲ್ಲಿ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾವುದು ಇಂಪಾರ್ಟೆಂಟ್ ಆಗಂಗಿಲ್ಲ, ಮತ್ತು ಅದನ್ನು ಸ್ಟ್ಯಾಟಿಕ್ ಯಾವುದು ಇಂಪಾರ್ಟೆಂಟ್ ಆಗಿರ್ತೈತಲ್ಲ ಅದನ್ನು ಸ್ಟ್ಯಾಟಿಕ್ಕಿಗೆ ಯಾವ ರೀತಿ ಲಿಂಕ್ ಮಾಡ್ಕೊಂಡು ಓದಬೇಕು ಅಂತ ಹೇಳಿ ನೋಡ್ತಾ ಇದ್ದೇವೆ. ಓಕೆ, ಸೊ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಇಲ್ಲಿ ಯಲ್ಲಪ್ಪ ಅನ್ನೋರು ಒಬ್ಬರು ಏನಪ್ಪ ಅಂತಂದರೆ ಒಂದು ಕ್ವಶನ್ ಕೇಳಿದರು. ವೋಟರ್ಸ್ ತುಂಗಭದ್ರಾ ನದಿಯಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಅಲ್ಲಿ ವೋಟರ್ಸ್ ಕಂಡು ಬರ್ತವೆ, ಇಂಪಾರ್ಟೆಂಟಾ ಅಂಥೇಳಿ. ಎಸ್, ಇಟ್ ಈಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇಂಡಿಯಾದಲ್ಲಿ ಏನಪ್ಪ ಅಂತಂದರೆ ಮೊದಲ ಬಾರಿಗೆ ತುಂಗಭದ್ರಾದಲ್ಲಿ ಏನಪ್ಪ ಅಂತಂದರೆ ಒಂದು ವೋಟರ್ ರಿಸರ್ವಾಯರ್ ಸೆಂಟರನ್ನು ಓಪನ್ ಮಾಡಿದ್ದಾರೆ. ಹೀಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನು ಮಾಡಬೇಕಂತಂದರೆ ವೋಟರ್ದ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ತಿಳ್ಕೊಬೇಕಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇಂಡಿಯಾದಲ್ಲಿ ಕಂಡುಬರುವಂತಹ ಎಷ್ಟು ವೋಟರ್ ಸ್ಪೀಸೀಸ್ ಅದಾವ ಅಂಥೇಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅಮೇರಿಕ ರಾಯಭಾರಿ ಕಚೇರಿ ಗುರಿ ಅಂತ ಹೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ಅದೇ ಇಸ್ರೇಲು ಮತ್ತು ಅಮೇರಿಕ ಕೂತ್ಕೊಂಡ್ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದೇವೆ. ಸೊ ಪ್ರತಿ ದಾಳಿ ನಡೀತಾ ಇದ್ದಾವೆ. ಅದ್ರ ಬಗ್ಗೆ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲೇನು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಒಂದು ಪ್ರದೇಶಗಳ ಮೇಲೆ ದಾಳಿ ಆಗಿದೆ ಅನ್ನೋದೇನಪ್ಪ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಸೌದಿ ಅರೇಬಿಯಾ, ಫಾರ್ ಬಿಗ್ನರ್ಸಿಗೆ ಗೊತ್ತಿರಲ್ಲ, ಸೌದಿ ಅರೇಬಿಯಾದ ರಾಜಧಾನಿ ಯಾವುದು? ರಿಯಾದ್. ಇರಾನಿಂದ ಟೆಹರಾನ್. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇಸ್ರೇಲ್ ರಾಜಧಾನಿ ಯಾವುದು ಅಂಥೇಳಿ. ಓಕೆ, ರಾಜ್ಯದ ಆದಾಯ ಸಂಗ್ರಹದಲ್ಲಿ ಹಿನ್ನಡೆ, ಬಡ್ಡಿ ಪಾವತಿ ಏರಿಕೆ. ಅಂದರೆ ಒಂದು RBI ಹೇಳ್ತಾ ಇದೆ ಆದಾಯ ಸಂಗ್ರಹದಲ್ಲಿ ಹಿನ್ನಡೆ ಆಗಿದೆ ಅಂಥೇಳಿ. ಈ ಸದ್ದು ನೀವು ಈ ಒಂದು ಆರ್ಟಿಕಲ್ನಿಂದ ನೀವು ಏನು ತಿಳ್ಕೊಬೇಕಾಗುತ್ತೆ ಅಂತಂದರೆ ಎಕನಾಮಿಕ್ ಸರ್ವೆ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಇವಾಗ ಬಜೆಟ್ ಮೆನ್ಷನ್ ಆಗೋಣ. ಸೊ ಎಕನಾಮಿಕ್ಸ್ ಸರ್ವೆ ಬರುತ್ತಲ್ಲ, ಸೊ ಅದನ್ನು ನೀವು ಒಂದು ಸ್ವಲ್ಪ ನೀಟಾಗಿ ಓದ್ಕೋಬೇಕಾಗುತ್ತೆ. ಇವಾಗ ಪ್ರಸ್ತುತ ಏನು ಹೇಳಿದ್ದಾರೆ ನಮ್ಮದು ಮುಖ್ಯಮಂತ್ರಿಗಳು ಅಂತಂದರೆ, ನಮ್ಮದು ಸಾಲ ಏನೈತೆಲ್ಲ ನಮ್ಮದು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ 25ಕ್ಕಿಂತಲೂ ಕಡಿಮೆ ಇದೆ. ಸೊ ನಾವು ಒಂದು ಎಕನಾಮಿಕ್ ಡಿಸಿಪ್ಲಿನನ್ನು ಕಾಪಾಡ್ಕೊಂಡಿದ್ದೇವೆ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಇದು ಬೇಡ. ಪೊಲಿಟಿಕಲ್ ನ್ಯೂಸ್ ಬೇಡ. ಕೈಗಾರಿಕೆಗೆ ವಿದ್ಯುತ್ ದುಬಾರಿ, ಇದು ಏನು ನೆಸೆಸಿಟಿ ಇಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿದೆ ಅಂತಂದರೆ ಬೆಂಗಳೂರಲ್ಲಿದೆ ಅಂಥೇಳಿ ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ, ಆಯಿತು. ವನತಾರ ಸ್ಥಾಪನೆಗೆ ವರ್ಷದ ಸಂಭ್ರಮ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ವನತಾರ ಎಲ್ಲಿ ಕಂಡು ಬರುತ್ತೆ? ಜಾಮ್ನಗರ್. ಇದು ಏನಪ್ಪ ಅಂತಂದರೆ ಇವರು ಅನಂತ್ ಅಂಬಾನಿ ಅವರು ಜಾಮ್ನಗರದಲ್ಲಿ ವನತಾರ ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ. ಅದು ಒಂದು ನಮ್ಮದು ಜೀವ ವೈವಿಧ್ಯತೆಯ ಸಂರಕ್ಷಣೆಗಂತಹ ಸಂಬಂಧಪಟ್ಟಂತಹ ಒಂದು ಇದು ಅಂತ ಹೇಳ್ಬೋದು, ಸ್ಥಳ ಅಂತ ಹೇಳ್ಬೋದು, ಅದ್ರ ಹೆಸರು ಇಟ್ಟಿದ್ದಾರೆ. ಸೊ ಇಷ್ಟು ಒಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಕೇಳ್ತಾರೆ ಇತ್ತೀಚೆಗೆ ವನತಾರ ನ್ಯೂಸ್ನಲ್ಲಿತ್ತು, ಅದು ಎದಕ್ಕೆ ಸಂಬಂಧಿಸಿದೆ ಅಂಥೇಳಿ ಈ ರೀತಿ. ನೆಕ್ಸ್ಟು ಇದು ಎಲ್ಲ ಏನು ಬೇಡ. ಲೋಕಲ್ ನ್ಯೂಸ್ ಯಾವಾಗಲೂ ಬರೋಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದು ನ್ಯಾಷನಲ್ಲು ಅಥವಾ ಇಂಟರ್ನ್ಯಾಷನಲ್ದು ಏನಾದರೂ ಇಂಪಾರ್ಟೆನ್ಸ್ ಇದ್ದರೆ ಮಾತ್ರ ಬಂದಿರುತ್ತೆ. ಓಕೆ, ಇದೆಲ್ಲ ಏನು ಬೇಡ. ಇದು ಏನು ಬೇಡ, ಎಲ್ಲ ಲೋಕಲ್ ನ್ಯೂಸ್ ಇದೆ. ಇದು ಬೇಡ, ಇದು ಬೇಡ. ಸೊ ಎಲ್ಲ ಲೋಕಲ್ ನ್ಯೂಸ್. ಸೊ ಒನ್ಸ್ ಅಗೇನ್ ಏನಪ್ಪ ಅಂದರೆ ಮೊನ್ನೆ ಪ್ರೊಟೆಸ್ಟ್ ಆಯಿತು, ನೇಮಕಾತಿ ಮಾಡ್ತೇವೆ ಅಂತೇಳಿ ಗೌರ್ಮೆಂಟ್ ಹೇಳ್ತು. ಸೊ ಅದೇ ಇರ್ತದಲ್ಲ, ಫಸ್ಟ್ ನೇಮಕಾತಿ ಒಳ ಮೀಸಲಾತಿ ಕಲ್ಪಿಸಿ ಆಮೇಲೆ ನೇಮಕಾತಿ ಮಾಡಿ ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ಎಲ್ಲ. ಸೊ ಇದನ್ನೆಲ್ಲ ನೀವು ತಲೆಯಲ್ಲಿ ಹಾಕೋಬಾರ್ದು. ನಿಮ್ದೇನೈತಿ ಸ್ಟಡಿ ಮಾಡೋದೈತಿ, ಸ್ಟಡಿ ಮಾಡ್ಬೇಕು ನೀವು ಅಷ್ಟೇ. ಸೊ ಒನ್ಸ್ ಅಗೇನ್ ಬೇಡ, ಇದೆಲ್ಲ ಪೊಲಿಟಿಕ್ಸ್ ನ್ಯೂಸ್ ಇದೆ, ಬೇಡ. ಸೊ ಇಲ್ಲಿ ನೋಡಿಲ್ಲ, ಅದು ಪ್ರಶ್ನೆಯಲ್ಲಿ ಹೇಳಿದ್ದೇವಲ್ಲ ಸಾಲದ ಬಗ್ಗೆ. ಸಾಲ ಪ್ರಮಾಣ ದಕ್ಷಿಣದಲ್ಲೇ ಕರ್ನಾಟಕದ ಉತ್ತಮ ಸ್ಥಿತಿ. ಇದು ದಕ್ಷಿಣ ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಕರ್ನಾಟಕದ್ದು ಒಂದು ಸ್ವಲ್ಪ ನಮ್ಮದು ಎಕನಾಮಿಕ್ ಡಿಸಿಪ್ಲಿನ್ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಸಾಲದ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಒಂದು ನ್ಯೂಸ್. ನಿಮ್ಗೆ ಏನಪ್ಪ ಅಂತಂದರೆ ಫ್ಯಾಕ್ಟ್ ಗೊತ್ತಿರಬೇಕು. ಸೊ ನೀವು ಎಕನಾಮಿಕ್ ಸರ್ವೆ ಬರುತ್ತಲ್ಲ, ಈ ಎಕನಾಮಿಕ್ ಸರ್ವೆಯನ್ನು ನೀಟಾಗಿ ಓದ್ಕೋಬೇಕಾಗುತ್ತೆ. ಕಂಪ್ಯಾರಿಸನ್ ಮಾಡ್ತಾರೆ ಸೌತಿಗೆ ಮತ್ತು ಇಂಡಿಯಾದನ್ನು ಕಂಪೇರ್ ಮಾಡಿ ಕ್ವಶನ್ಸ್ ಬರ್ತಿರ್ತಾವೆ. ಓಕೆ, ಇದು ಬೇಡ, ಇದು ಬೇಡ. ಮೂಲ ಸೌಕರ್ಯ ವೃದ್ಧಿಗೆ ಇದೆಲ್ಲ ಏನು ಬೇಡ, ಇದು ಬೇಡ. ಅಡ್ವರ್ಟೈಸ್ಮೆಂಟ್ ಇದು ಬೇಡ.
ಸೊ ಇಲ್ಲಿ ಡೇಟಾ ಸೆಂಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ನೀವು ಏನಪ್ಪ ಅಂತಂದರೆ ರೀಸೆಂಟಾಗಿ ಯಾವುದಾದ್ರೂ ದೇಶ ಡೇಟಾ ಪಾಲಿಸಿ ತೊಗೊಂಡು ಬಂದಿದ್ರೆ ನೋಡಬೇಕಾಗುತ್ತೆ. ನಮ್ಮದು ಇಂಡಿಯಾದನ್ನು ಏನಪ್ಪ ಅಂತಂದರೆ ನೋಡಬೇಕಾಗುತ್ತೆ. ಇಲ್ಲೊಂದು ಸ್ಮಾಲ್ ಇನ್ಫಾರ್ಮೇಷನ್ ಗೊತ್ತಿರಲಿ, ಈ ಡೇಟಾ ಸೆಂಟರ್ ಅಥವಾ ದತ್ತಾಂಶ ಕೇಂದ್ರ ಈಗಿಂದಲ್ಲ, ಇದು ಏನಪ್ಪ ಅಂತಂದರೆ ನಮ್ಮದು ಜಗತ್ತಿನ ಮೊದಲ ಡೇಟಾ ಸೆಂಟರ್ ನಿರ್ಮಾಣವಾಗಿದ್ದು 1945 ಎರಡನೇ ಮಹಾಯುದ್ಧದ ಸಮಯದಲ್ಲಿ. ಒಂದು ಆ ಫ್ಯಾಕ್ಟರ್ ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಇದೆಲ್ಲ ಏನು ಬೇಡ, ಇದು 10th ಮತ್ತು PUC ಸಂಬಂಧಪಟ್ಟಂತೆ ಇದೆ ಇದು. ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಇದೇನು ಬೇಡ, ಇದು ಬೇಡ. ಸೊ ಇದೆಲ್ಲ ಟೆಂಡರ್ ಇದೆ, ನುಂಗ್ಲಿಕ್ಕೆ ಹೋಗಬೇಡಿ. ನೋಡಿ, ಲೆಬ್ನಾನ್ಗೆ ನುಗ್ಗಿದೆ ಇಸ್ರೇಲ್ ಸೇನೆ. ಲೆಬ್ನಾನ್ ಮೇಲೆ ಏನಪ್ಪ ಅಂತಂದರೆ ಇಸ್ರೇಲ್ ಸೇನೆ ನುಗ್ಗಿದೆ. ಯಾಕಂತಂದರೆ ಇಲ್ಲಿ ಹಿಜ್ಬುಲ್ಲಾ ಸಂಘಟನೆ ಕಂಡು ಬರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಈ ರೀತಿ ಕ್ವಶನ್ಸ್ ಆಗಿದೆ. ಹಮಾಸ್ ಎಲ್ಲಿ ಕಂಡು ಬರ್ತಾರೆ, ಹಿಜ್ಬುಲ್ಲಾ ಎಲ್ಲಿ ಕಂಡು ಬರ್ತಾರೆ, ಮತ್ತು ಯಾವುದಾದ್ರೂ ಗೆದ್ದರೆ ಆ ರೀತಿ ಕಂಡು ಬರುತ್ತೆ. ಇಲ್ಲಿ ಹಿಜ್ಬುಲ್ಲಾ ನೋಡಿ, ಇಲ್ಲಿ ಮೆನ್ಷನ್ ಆಗಿಬಿಡುತ್ತೆ, ಹಿಜ್ಬುಲ್ಲಾ ಬಂಡುಕೋರರು ಈ ಕೆಳಗಿನ ಯಾವ ದೇಶಗಳಲ್ಲಿ ಕಂಡು ಬರುತ್ತಾರೆ ಅಂಥೇಳಿ. ಸೊ ಲೆಬ್ನಾನ್ ರಾಜಧಾನಿ ಯಾವುದು? ಬೈರೂತ್. ಓಕೆ, ಗೊತ್ತಿರಲಿ. ಸೊ ಹೇಳಿಕ್ಕಾಗಂಗಿಲ್ಲ, ಕೆಲವಷ್ಟು ಟೈಮ್ ಏನಾಗಿಬಿಡುತ್ತೆ, ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಏನಪ್ಪ ಅಂದರೆ ಬಂದುಬಿಡುತ್ತೆ. ಸೊ ಇದೆಲ್ಲ ಏನಪ್ಪ ಅಂತಂದರೆ ರೀಸೆಂಟ್ ವಾರ್ ಬಗ್ಗೆ ಅವ್ರವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬೇಡ. ಸೊ ಇವರೆಲ್ಲ ಏನಪ್ಪ ಅಂತಂದರೆ ದುಬೈನಲ್ಲಿದ್ದಂತಹ ಒಂದು ನಮ್ಮದು ಇಂಡಿಯನ್ಸ್ ವಾಪಸ್ ಏನಪ್ಪ ಅಂದರೆ ಇಂಡಿಯಾಕ್ಕೆ ಬಂದಿದ್ದಾರೆ, ತಮ್ಮ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಎಲ್ಲ ಏನು ಬೇಡ. ಸೊ ಇದು ಒನ್ಸ್ ಅಗೇನ್ ಏನಪ್ಪ ಅಂತಂದರೆ ಯುದ್ಧದ ಬಗ್ಗೆ ಅವ್ರವ್ರ ವೈಯಕ್ತಿಕ ನಿಲುವುಗಳನ್ನು ಏನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಇದೆಲ್ಲ ಏನು ಬೇಕಾಗಂಗಿಲ್ಲ. ಸೊ ಇದು ಎಲ್ಲ ಏನು ಬೇಡ. ಇಲ್ಲಿ ನೋಡಿ, ಒಗ್ಗಟ್ಟಿನಿಂದ ಒಕ್ಕೂಟ ವ್ಯವಸ್ಥೆಗೆ ಬಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವೆಲ್ಲ ಕೂಡಿ ಒಂದು ಒಗ್ಗಟ್ಟಲ್ಲಿಂದ ಇರೋಮ, ಯುನಿಟಿ ಇಸ್ ಸ್ಟ್ರೆಂತ್ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಇವ್ರದ್ದು ಎಲ್ಲ ಬಿಡಿ, ಇವ್ರದ್ದು ಮ್ಯಾಟರ್ ಬೇಡ. ನಮಗಿಲ್ಲಿ ಫೆಡ್ರಲ್ ಸಿಸ್ಟಮ್ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮದು ಕಾನ್ಸ್ಟಿಟ್ಯೂಷನ್ ಪಾಲಿಟಿ ದೃಷ್ಟಿಲಿಂದ. ಓಕೆ, ನಿಮಗೆಲ್ಲ ಏನಪ್ಪ ಅಂತಂದರೆ ಬಿಗ್ನರ್ಸ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ನಮ್ಮದು ಫೆಡ್ರಲ್ ಸಿಸ್ಟಮು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು ಇಂಡಿಯಾದ ಒಂದು ಏನಪ್ಪ ಅಂತಂದರೆ ಕಾನ್ಸ್ಟಿಟ್ಯೂಷನ್ದ ಮೇನ್ ಫೀಚರ್ ಇದೆ ಫೆಡ್ರಲ್ ಸಿಸ್ಟಮ್. ಸೊ ನಮ್ಮಲ್ಲಿ ಏನಪ್ಪ ಅಂತಂದರೆ ಪ್ಯೂರ್ ಫೆಡ್ರಲ್ ಸಿಸ್ಟಮ್ ಇದೇನೋ ಇಲ್ಲ, ಕ್ವಾಸಿ ಫೆಡ್ರಲ್ ಅಂತ ಹೇಳ್ತೇವೆ. ಓಕೆ, ಯಾಕೆ ಕ್ವಾಸಿ ಫೆಡ್ರಲ್ಲು ಅಂತ ಹೇಳಿ ನೋಡೋಣ ಆಮೇಲೆ. ಸೊ ಇಲ್ಲಿ ಏನು ಫಸ್ಟು ಒಕ್ಕೂಟ ವ್ಯವಸ್ಥೆದ್ದು ಒಂದು ಫೀಚರ್ಸ್ ಏನು ಒಕ್ಕೂಟ ವ್ಯವಸ್ಥೆ ಅಂತಂದರೆ ಅಂದರೆ ರಾಜ್ಯ ಸರ್ಕಾರ ಮತ್ತು ನಮ್ಮದು ಕೇಂದ್ರ ಸರ್ಕಾರ ಅಂತ ಕಂಡು ಬರುತ್ತೆ. ಏನು ಫೀಚರ್ಸು? ಇಂಡಿಪೆಂಡೆಂಟ್ ಜುಡಿಷಿಯರಿ ಇದೆ, ಡಿವಿಷನ್ ಆಫ್ ಪವರ್ಸ್ ಕಂಡು ಬರುತ್ತೆ, ದ್ವಿಸದನ ಪದ್ಧತಿ ಇದೆ, ಲೋಕಸಭಾ ಮತ್ತು ರಾಜ್ಯಸಭಾ. ರಾಜ್ಯಸಭೆ ಏನು ಮಾಡುತ್ತೆ, ನಮ್ಮದು ಏನು ರಾಜ್ಯಗಳನ್ನು ಕೇಂದ್ರದಲ್ಲಿ ಪ್ರತಿನಿಧಿಸುತ್ತೆ. ಈ ರೀತಿ ಏನಪ್ಪ ಅಂದರೆ ಇಲ್ಲಿ ಫೀಚರ್ಸ್ ಇದ್ದಾವೆ. ಸೊ ಯಾಕೆ ಕ್ವಾಸಿ ಜುಡಿಷಿಯಲ್ ಅಂಥೇಳಿ ಕ್ವಾಸಿ ಫೆಡ್ರಲ್ ಅಂತೇಳಿ ಕರೀತೀವಿ ಅಂಥೇಳಿ ಅದನ್ನು ನೀವು ಒಂದು ಸ್ವಲ್ಪ ಒಂದೆರಡು ಪಾಯಿಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ನೀವು ಇಲ್ಲಿ ಹೋಗಿಬಿಟ್ಟು ಒಂದು ಸ್ವಲ್ಪ ಪಾಲಿಟಿ ಒಳಗೆ ಫೆಡ್ರಲ್ ಸಿಸ್ಟಮ್ ಅಂದ್ರೇನು, ಅದರ ಫೀಚರ್ಸ್ ಏನು, ಯೂನಿಟರಿ ಸಿಸ್ಟಮ್ ಅಂದ್ರೇನು, ಅದರ ಫೀಚರ್ಸ್ ಏನು, ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ, ಇಂಡಿಯಾವನ್ನು ಯಾಕೆ ಕ್ವಾಸಿ ಫೆಡ್ರಲ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಒಂದು ಸ್ವಲ್ಪ ನೀಟಾಗಿ ಓದ್ಕೋಬೇಕಾಗುತ್ತೆ. ಓಕೆ, ಸೊ ಈ ಕ್ವಾಸಿ ಫೆಡ್ರಲ್ ಅನ್ನೋದು ಹೇಳಿಕೆ ಅಂದರೆ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂಥೇಳಿ ನೋಡ್ಕೊಡಿ. ಇದು ಬೇಡ, ಇದು ಬೇಡ. ಬೇಡ. ಸೊ ಇದು ಎಲ್ಲ ಏನು ಬೇಡ. ನೆಕ್ಸ್ಟ್ ಇಲ್ಲಿ ಆರ್ಟಿಕಲಲ್ಲಿ ಶಿಕ್ಷಣಕ್ಕೂ ಬಜೆಟ್ ಅಗತ್ಯವೇ ಒಂದು ಆರ್ಟಿಕಲ್ ಬಂದಿದೆ. ಸದ್ಯಕ್ಕಂತೂ ಇದು ಏನು ಬೇಕಾಗಂಗಿಲ್ಲ. ಸೊ ಇಲ್ಲಿ ನೋಡಿ, ತನಿಖಾ ಸಂಸ್ಥೆಗಳ ದುರುಪಯೋಗಕ್ಕೆ ಕೇಜ್ರಿವಾಲ್ ಪ್ರಕರಣ ಹಿಡಿದ ಕನ್ನಡಿ. ಇತ್ತೀಚೆಗೆ ಏನಾಗಿತ್ತು ಅಂತಂದರೆ ಗೊತ್ತಿದೆ, ಕೇಜ್ರಿವಾಲ್ ಮೇಲೆ ಒಂದು ಆರೋಪವಾಗಿತ್ತು. ಸೊ ಅವರು ಏನಪ್ಪ ಅಂದರೆ ಕೆಲವಷ್ಟು ದಿನ ಜೈಲಿಗೆ ಹೋಗಿ ಬಂದರು. ಇಲ್ಲಿ CBI ಮತ್ತು ED ಬಗ್ಗೆ ನಾವು ಏನಪ್ಪ ಅಂದರೆ ತಿಳ್ಕೊಬೇಕಾಗುತ್ತೆ. ನಾವು ಆಲ್ರೆಡಿ ಸುಪ್ರೀಂ ಕೋರ್ಟ್ ನಮ್ಮ CBIಯನ್ನು ಕೇಜ್ಡ್ ಫಾರ್ ಪಂಜರದ ಗಿಳಿ ಅಂತ ಹೇಳಿಬಿಟ್ಟಿದೆ. ಸೊ ಇಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ CBI ಮತ್ತು ED ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನು CBI? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಯಾವಾಗ ಸ್ಥಾಪನೆ ಆಯಿತು? 1965ರಲ್ಲಿ 1963ರಲ್ಲಿ ಸ್ಥಾಪನೆ ಆಗಿದೆ. ಓಕೆ, ನೀವು ನಂಗೆ ಹೇಳಿ, ಇದು ಸ್ಟ್ಯಾಚ್ಯೂಟರಿ ಬಾಡಿನಾ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿನಾ ಅಂಥೇಳಿ, ಮತ್ತು ಇದು ಯಾವ ಒಂದು ಸಮಿತಿಯ ಶಿಫಾರಸ್ಸಿನ ಮೇರೆಗೆ CBIಯನ್ನು ರಚನೆ ಮಾಡಲಾಗಿದೆ ಅಂಥೇಳಿ.
ಸೊ ಓಕೆ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ನಮಗೆಲ್ಲ ಗೊತ್ತಿದೆ, ಇವಾಗ ಕೆಲವಷ್ಟು ಏನಾದ್ರೂ ರಾಜ್ಯದಲ್ಲಿ ಏನಾದರೂ ಇನ್ಸಿಡೆಂಟ್ ಆದರೆ ಸಿ ಬಿ ಐ ವಹಿಸಿ ಅಂತ ಹೇಳ್ತಾ ಇರ್ತಾರೆ. ಓಕೆ, ಈ ರೀತಿ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ, ಒಂದು ಯಾವುದೇ CBI ನಮ್ಮದು ರಾಜ್ಯಗಳಿಗೆ ಬಂದು ತನಿಖೆ ಮಾಡಬೇಕಂತಂದರೆ 3 ರೀತಿ ಪ್ರೊವಿಷನ್ ಇದೆ. ಒಂದು ಸಾಮಾನ್ಯ ಏನಪ್ಪ ಅಂತಂದರೆ ಕನ್ಸೆಂಟ್, ಇನ್ನೊಂದು ಸ್ಪೆಷಲ್ ಕನ್ಸೆಂಟು, ಮತ್ತು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಏನಪ್ಪ ಅಂತಂದರೆ ಅನುಮತಿ ನೀಡಿದಾಗ ಅಂಥೇಳಿ 3 ಪ್ರೊವಿಷನಲ್ಲಿ ಇವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಏನಿದು ಸಾಮಾನ್ಯ ಅಂತಂದರೆ ಜನರಲ್ ಆಗಿ ಕೊಟ್ಬಿಟ್ಟಿರ್ತಾರೆ ಸ್ಟೇಟ್ಗಳು. ಒಮ್ಮೆ ಏನಪ್ಪ ಅಂತಂದರೆ ಅವರು ಓಕೆ ನಾವು ಜನರಲ್ ಕನ್ಸೆಂಟ್ ಕೊಟ್ಬಿಟ್ಟಿದ್ದೇವೆ, ಆ ರೀತಿ ಕೊಟ್ಟಾಗ ಏನಪ್ಪ ಅಂತಂದರೆ ಏನಾದರೂ ಇನ್ಸಿಡೆಂಟ್ ಆದರೆ ಡೈರೆಕ್ಟ್ ಏನಪ್ಪ ಅಂತಂದರೆ CBI ಬಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಪವರನ್ನು ಹೊಂದಿರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಪೆಷಲ್ ಕನ್ಸೆಂಟ್. ಇಲ್ಲೇನಪ್ಪ ಅಂತಂದರೆ ಕೇವಲ ಕೆಲವೊಂದು ವಿಷಯಗಳಲ್ಲಿ ಮಾತ್ರ, ಅಂದರೆ ಇಲ್ಲಿ ಏನಪ್ಪ ಅಂದರೆ ರಾಜ್ಯ ಸರ್ಕಾರಗಳು ಅನುಮತಿ ನೀಡಿದಾಗ ಮಾತ್ರ ಏನಪ್ಪ ಅಂತಂದರೆ CBI ಬಂದು ಎನ್ಕ್ವೈರಿ ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ನಮ್ಮದು ಹೈಕೋರ್ಟು ಸುಪ್ರೀಂ ಕೋರ್ಟ್ ಹೇಳಿದಾಗ ಬಂದು ಇನ್ವೆಸ್ಟಿಗೇಷನ್ ಮಾಡ್ತವೆ. ಇದು ಒಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲಿ. ಓಕೆ, ಹೋಗಿ ಒಂದು ಸ್ವಲ್ಪ ನೀಟಾಗಿ CBI ಬಗ್ಗೆ ಏನಪ್ಪ ಅಂದರೆ ಸ್ಟಡಿ ಮಾಡಿ. ನೆಕ್ಸ್ಟ್ ಇಲ್ಲೇನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್. ಓಕೆ, ಈ CBI ಏನಪ್ಪ ಅಂತಂದರೆ ನಮ್ಮದು ಮಿನಿಸ್ಟ್ರಿ ಆಫ್ ಪರ್ಸ್ನಲ್ ಅಡಿ ಬರುತ್ತೆ. ಯಾಕೆ ಅಂದರೆ ಈ ಕೆಲವಷ್ಟು ಸಂಸ್ಥೆಗಳು ಯಾವ ಒಂದು ಮಿನಿಸ್ಟ್ರಿ ಅಡಿ ಬರುತ್ತೆ ಅನ್ನೋದು ಕ್ವಶನ್ಸ್ ಏನಪ್ಪ ಅಂತಂದರೆ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ವಶನ್ಸ್ ಕೆಲವು ಬಾರಿ ಆಗಿದೆ. ಓಕೆ, ನೆಕ್ಸ್ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂಥೇಳಿ ಬರುತ್ತೆ. ಇದು 1956ರಲ್ಲಿ ಏನಪ್ಪ ಅಂತಂದರೆ ಸ್ಥಾಪನೆ ಆಗಿದೆ. ಇದು ನಮ್ಮದು ಮನಿ ಲಾಂಡ್ರಿಂಗು ಮತ್ತು ಈ ಒಂದು ಫಿಸ್ಕಲ್ ಕ್ರೈಮ್ಸು ಇದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳುತ್ತೆ. ಸೊ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಯಾವ ಒಂದು ಮಿನಿಸ್ಟ್ರಿ ಅಡಿ ಬರುತ್ತೆ ಅಂಥೇಳಿ. ಸೊ ನೀವು ಏನು ಮಾಡಬೇಕು, CBI ಮತ್ತು EDಯನ್ನು ನೀಟಾಗಿ ಓದ್ಕೊಂಡ್ಬಿಟ್ಟು ಎರಡಕ್ಕೆ ಏನು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂಥೇಳಿ ತಿಳ್ಕೊಬೇಕಾಗತ್ತೆ. ಸೊ ಇವಾಗ ನೋಡಿ ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಬರ್ತಾ ಇದ್ದೇವೆ. ಸೊ ನೀವು ಇವಾಗಲೇ ಒಂದು ಸ್ವಲ್ಪ ಏನಾದರೂ ನೀಟಾಗಿ ಓದ್ಕೊಂಡ್ರೆ ಅದು ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇದೆಲ್ಲ ಏನು ಬೇಡ. ಸುರಂಗ ಮಾರ್ಗವಲ್ಲ ಜೀವನ, ಇದೆಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಏನೇ ಮಾಡಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇರಲಿ ಅಂತ ಹೇಳ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ ಇರಾನ್ಗೆ ದೂರ ಇಸ್ರೇಲ್ಗೆ ಹತ್ತಿರ, ಇದು ನಮ್ಮದು ಇಂಡಿಯಾದ್ದು. ಅನ್ಲೆಸ್ ಇದು ಏನಪ್ಪ ಅಂತಂದರೆ ಮೇನ್ಸಿಗೆ ಬರುತ್ತೆ. ಇದು ಈ ರೀತಿ ಏನಾದರೂ ಕ್ವಶನ್ಸ್ ಬಂದರೆ ಇಲ್ಲಿ ಬೇಡ. ಇಲ್ಲಿ ಆಲಿಪ್ತ ನೀತಿ, ಓಕೆ, ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತೇಳಿ ಬರುತ್ತೆ. ಅದ್ರ ಬಗ್ಗೆ ನಿಮಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಏನಿದು ನಾನ್ ಅಲೈನ್ಮೆಂಟ್ ಪಾಲಿಸಿ ಅಥವಾ ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂತಂದರೆ ನಮಗೆಲ್ಲ ಗೊತ್ತಿದೆ. 2ನೇ ವಾರ ಆದಮೇಲೆ ಏನಾಯಿತು, ಒಂದು US ಬಣ ಆಯಿತು, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮದು ರಷ್ಯಾ ಅದು ಬಣ ಆಗುತ್ತೆ. ಓಕೆ, USSRದು. ಸೊ ಅವಾಗ ಕೆಲವಷ್ಟು ದೇಶಗಳು ಏನು ಮಾಡೋದು, ನಾವು ಅಮೇರಿಕಾದ ಕಡೆನೂ ಸೇರಂಗಿಲ್ಲ ಮತ್ತು ಈ ಕಡೆ ನಮ್ಮ ರಷ್ಯಾದ ಬನಾನೂ ಬೇಡ. ಓಕೆ, ನಾವು ಏನಪ್ಪ ಅಂದರೆ ತಟಸ್ಥವಾಗಿ ಉಳಿತೇವೆ ಅಂಥೇಳಿ ಕೆಲವಷ್ಟು ಜನ ಡಿಸೈಡ್ ಮಾಡ್ಕೊಂಡ್ರು. ಅವರೆಲ್ಲ ಕೂಡ್ಕೊಂಡು ಏನಪ್ಪ ಅಂತಂದ್ರೆ ಈ ಒಂದು ಆಲಿಪ್ತ ನೀತಿ ಅಂಥೇಳಿ ತೊಗೊಂಬಂದರು. ಇದು ಏನಪ್ಪ ಅಂದರೆ 1961ರಲ್ಲಿ ಬೆಲ್ಗ್ರೇಡ್ ಸಮ್ಮೇಳನದ ಮೂಲಕ ಏನಿದು ನಾನ್ ಅಲೈನ್ ಮೂಮೆಂಟ್ ಏನಪ್ಪ ಅಂತಂದ್ರೆ ಅಸ್ತಿತ್ವಕ್ಕೆ ಬಂತು ಅಂಥೇಳಿ ಹೇಳ್ಬೋದು. ಸೊ ಇಂಡಿಯಾನು ಏನಪ್ಪ ಅಂತಂದರೆ ಇದರದ್ದು ಒಂದು ಫೌಂಡಿಂಗ್ ಕಂಟ್ರಿ ಐತಿ. ಇನ್ನು ಉಳಿದ ಕಂಟ್ರಿ ಯಾವುವು ಅಂತ ಹೇಳಿ ಏನಪ್ಪ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ನೀವು ನಾನ್ ಅಲೈನ್ ಮೂಮೆಂಟ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಆಲ್ರೆಡಿ ಕ್ವಶನ್ ಆಗಿದೆ ಇದು. ಇದೆಲ್ಲ ಏನು ಬೇಡ. ಇಲ್ಲಿ ನೋಡಿ, ತೈಲ ಸಾಗಾಣಿಕೆಗೆ ಮಾರ್ಗ ಬಂದ. ನೋಡಿ, ನಾನು 1ನೇ ತಾರೀಕಿನಿಂದ ಹೇಳ್ತಾನೆ ಇದ್ದೀನಿ, ಹಾರ್ಮೋಜ್ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟ್. ಡೈಲಿ ನ್ಯೂಸಲ್ಲಿ ಬರ್ತಾ ಇದೆ. ಯಾಕಂತಂದರೆ ಇದು ಏನು ಮೇನ್ ಏನಪ್ಪ ಅಂತಂದರೆ ಒಂದು ಸ್ಟೇಟ್ ಇದೆ, ಕನೆಕ್ಟ್ ಮಾಡುತ್ತೆ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ, 8 ವಾರಕ್ಕೆ ಸಾಕಾಗುವಷ್ಟು ಇಂಧನ. ನಾನು ಒಂದು ಪ್ರಿವಿಯಸ್ ಕ್ಲಾಸಲ್ಲಿ ಏನು ಹೇಳಿದೆ, ನಮ್ಮದು ಇಂಡಿಯಾದಲ್ಲಿ ಕಂಡು ಬರುವಂತಹ ತೈಲ ಸಂಗ್ರಹಗಾರಕಗಳು ಎಲ್ಲಿದ್ದಾವೆ ಅಂಥೇಳಿ ಹೇಳಂತೇಳಿ ಏನಪ್ಪ ಅಂದರೆ ಮೇ ಬಿ 1-2 ಏನಪ್ಪ ಅಂದರೆ ಜನರು ಇಲ್ಲಿ ರಿಪ್ಲೈ ಮಾಡಿದರು. ಅದರಲ್ಲಿ ಒಬ್ಬರು ಶ್ರೀದೇವಿ ಅಂಥೇಳಿ, ಇನ್ನೊಬ್ರದ್ದು ನೇಮ್ ಗೊತ್ತಾಗಲಿಲ್ಲ, ಇನ್ನೊಬ್ರು ಅಂತಲೂ ನೀಟಾಗಿ ಹೇಳಿದ್ದಾರೆ ಏನು ಯಾವುದು ಲಾರ್ಜೆಸ್ಟ್ ಇದೆ ಮತ್ತು ಪ್ರಪೋಸಲ್ ಯಾವುದಿದೆ ಅಂತ ಹೇಳಿ. ಓಕೆ, ನಾನು ನಿಮ್ಗೆ ಯಾಕೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ನಿಮ್ಮದಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ ಮತ್ತು ಆ್ಯಕ್ಟಿವ್ ಲರ್ನಿಂಗ್ ಆಗುತ್ತೆ. ನೋಡಿಪ್ಪ, ನೀವು ನಾ ಇವತ್ತು ಮಾಡ್ತಾಯಿದ್ದೀನಿ, ಇನ್ನೊಬ್ಬರು ಸಾಕಷ್ಟು ಕ್ಲಾಸ್ ಮಾಡ್ತಾಯಿದ್ದಾರೆ, ಅದನ್ನೆಲ್ಲ ನೀವು ನೋಡಿಬಿಟ್ರೆ ಏನದು ಯೂಸ್ ಆಗೋಲ್ಲ.
ಸೊ ನೀವು ಅಂಟಿಲ್ ಅನ್ಲೆಸ್ ನೀವು ಅಲ್ಲಿ ಇನ್ವಾಲ್ವ್ ಆಗಬೇಕು. ಸೊ ನಾವು ಏನು ಹೇಳ್ತಾರಲ್ಲ ಅದನ್ನೊಂದು ಸ್ವಲ್ಪ ಗ್ರಾಸ್ ಮಾಡ್ಕೊಂಡು ನೀವು ಆ ರೀತಿ ಓದಿದರೆ ನಿಮ್ಗೆ ಏನಾದ್ರೂ ಏನೋ ಅದು ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಇದು ಸಿಂಪ್ಲಿ ಕ್ಲಾಸ್ ಕೇಳಿಬಿಟ್ರಿ ಅಂತಂದರೆ ಏನಿಲ್ಲ. ನಾನು ಅವತ್ತು ಕೇಳಿದ್ದೆ ತೈಲ ಸಂಗ್ರಹಕಾರಗಳು ಇಂಡಿಯಾದಲ್ಲಿ ಎಲ್ಲಿದ್ದಾವೆ ಅಂತ ಹೇಳಿ. ಸೊ ಇಬ್ಬರಷ್ಟೇ ಮೆನ್ಷನ್ ಮಾಡಿದರು. ಎಲ್ಲೆಲ್ಲಿ ಕಂಡು ಬರ್ತವೆ, ನಮ್ಮ ಕರ್ನಾಟಕದಲ್ಲಿನೇ 2 ಅದಾವೆ. ಒಂದು ಮಂಗಳೂರು ಮತ್ತು ಪಡೂರು ಏನಪ್ಪ ಅಂತಂದ್ರೆ ಲಾರ್ಜೆಸ್ಟ್ ಇದೆ. ಮತ್ತು ಇನ್ನೊಂದು ನಮ್ಮದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣ, ಮತ್ತು ಇನ್ನೊಂದು ಒಡಿಸ್ಸಾದ ಚಾಂಡಿಕೋಲದೊಳಗೆ ಬರುತ್ತೆ, ಅದು ಪ್ರಪೋಸಲ್ ಇದೆ. ಒಟ್ಟು 4 ಏನಪ್ಪ ಅಂತಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿ ನಾ ಹೇಳಿದ್ದನ್ನು ನೀವು ಸ್ಟ್ಯಾಟಿಕ್ಕಿಗೆ ಯಾವುದು ಪೋರ್ಷನ್ ಹೋಗಿ ಅಂತ ಹೇಳ್ತಿರಲಿಲ್ಲ. ನೀವು ಅನ್ಲೆಸ್ ಆ್ಯಂಡ್ ಅಂಟಿಲ್ ಅಲ್ಲಿ ಹೋಗಿ ಓದೋ ಮಟ್ಟ ನಿಮ್ಗೇನಪ್ಪ ಅಂದ್ರೆ ಅದು ಯೂಸ್ ಆಗಂಗಿಲ್ಲ. ನೀವು ಈಗ ನಂದು ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ. ಇನ್ನು ಯಾವುದೋ 1 ಅಥವಾ 2 ತಾಸು ಓಡಿಟ್ಲೆ ನಮಗೆ 1-2 ತಾಸು ಓಡಿಟ್ಲೆ ಡ್ರೈ ಫೀಲ್ ಆಗುತ್ತೆ. ಸೊ ನಾನು ಇವಾಗ ಈ ನ್ಯೂಸ್ ಪೇಪರಲ್ಲಿ ಏನು ಕನೆಕ್ಟ್ ಮಾಡಿರ್ತೀನಲ್ಲ ಆ ಸ್ಟ್ಯಾಟಿಕ್ ಪೋರ್ಷನ್ ನಾನು ಹೋಗಿ ಓದಲಿಕ್ಕೆ ನಿಮ್ಗೆ ಏನಾಗುತ್ತೆ, ಭಾಳ ಆದರೆ 1 ಅವರ್ ಹಿಡಿಯುತ್ತೆ ಅದು ನೀಟಾಗಿ ಓದ್ಕೊಳ್ಳಿಕ್ಕೆ. ಸೊ ಅದು ಒಂದು ಏನೋ ವೆರೈಟಿ, ಒಮ್ಮೆ ಪಾಲಿಟಿ ಬಂದಿರುತ್ತೆ, ಒಮ್ಮೆ ಎನ್ವಿರಾನ್ಮೆಂಟ್ ಬಂದಿರುತ್ತೆ, ಇನ್ನೊಮ್ಮೆ ಎಕನಾಮಿ ಬಂದಿರುತ್ತೆ. ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ಬಾಸ್ಮತಿ ಅಕ್ಕಿ ಬಗ್ಗೆ ಏನು ತಿಳ್ಕೊಬೇಕು, GI ಟ್ಯಾಗ್ ಸಿಕ್ಕಿದೆ ಅಂತ ತಿಳ್ಕೊಬೇಕಾಗತ್ತೆ. ಸ್ವಲ್ಪ GI ಟ್ಯಾಗ್ ಬಗ್ಗೆ ಹೋಗಿ ಓದ್ಕೊಳ್ಳಿ. ಇದೆಲ್ಲ ಬೇಡ, ಇದೆಲ್ಲ ಏನು ಬೇಡ, ಫಿಲ್ಮ್ ನ್ಯೂಸ್ ಇದೆ ಬೇಡ. ನೋಡಿ, ಬಿಹಾರ ರಾಜ್ಯಸಭೆಗೆ ನಿತಿನ್ ನವೀನ್ ಸ್ಪರ್ಧೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಯಾರು ಸ್ಪರ್ಧೆ ಮಾಡಲಿ, ಯಾರು ಇದು ಆಗಲಿ, ನಮಗೆಲ್ಲ ಅದು ಏನಪ್ಪ ಅಂದರೆ ಬೇಕಾಗಂಗಿಲ್ಲ. ನಮಗೆ ಇಲ್ಲಿ ರಾಜ್ಯಸಭೆ ಅನ್ನೋದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ನಮ್ಗೆ ಏನಪ್ಪ ಇದು ಪೊಲಿಟಿ ಸೆಕ್ಷನಲ್ಲಿ ಬರುತ್ತೆ, ಮತ್ತು ಇದ್ರ ಮೇಲೆ ಏನಪ್ಪ ಅಂತಂದರೆ ಕ್ವಶನ್ಸ್ ಆಗಿದೆ. ಇದು ನಮ್ಮದು ಹೈ ಈಲ್ಡಿಂಗ್ ಟಾಪಿಕ್. ಸೊ ರಾಜ್ಯಸಭೆಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸಂವಿಧಾನದ ಯಾವ ಒಂದು ಇದು ರಾಜ್ಯಸಭೆಗೆ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಏನಪ್ಪ ಅಂದರೆ ಎಷ್ಟು ಇದರ ಗರಿಷ್ಠ ಮೆಂಬರ್ಸ್ ಇರ್ತಾರೆ, 250. ಇದರದ್ದು ಏನಪ್ಪ ಅಂತಂದರೆ ರಾಜ್ಯಸಭೆ ಇದೊಂದು ಶಾಶ್ವತ ಇದು ಸದನ ಅಂತ ಹೇಳ್ಬೋದು. ಇದು ಶಾಶ್ವತ ಸದನ, ಆದರೆ ಲೋಕಸಭೆ ಇಲ್ಲ, ಲೋಕಸಭೆಯನ್ನು ವಿಸರ್ಜನೆ ಮಾಡ್ತೀವಿ. ಇಲ್ಲಿ ಏನಪ್ಪ ಅಂತಂದರೆ ಮೆಂಬರ್ಸ್ಗಳು ಇದು ಆಗ್ತಾರೆ. ಇಲ್ಲಿ ಏನಪ್ಪ ಅಂದರೆ ಮೆಂಬರ್ಸ್ಗಳದ್ದು ರಾಜ್ಯಸಭೆಯ ಮೆಂಬರ್ಸ್ಗಳಿಗೆ ಅವಧಿ ಬಂದುಬಿಟ್ಟು 6 ವರ್ಷ ಇರುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಜನ ಏನಪ್ಪ ಅಂತಂದರೆ ನಿವೃತ್ತಿಯನ್ನು ಹೊಂದುತ್ತಿರ್ತಾರೆ. ಓಕೆ, ಇಲ್ಲಿ ನಾಮಕರಣಗಳು ಕೂಡ ಮಾಡಲಾಗ್ತಾರೆ. ಯಾವ ಒಂದು ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜನರನ್ನು ರಾಷ್ಟ್ರಪತಿಯವರು ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ, ಮತ್ತು ಎಷ್ಟು ಜನರನ್ನು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೀವು ಇಲ್ಲಿ ಏನಪ್ಪ ಅಂದರೆ ಈಗ ನೋಡಿ, ಲೋಕಸಭೆ ಮತ್ತು ರಾಜ್ಯಸಭೆ ಇರುತ್ತೆ. ಓಕೆ, ಲೋಕಸಭೆ ಮತ್ತು ರಾಜ್ಯಸಭೆಗಿರುವಂತಹ ಮೇನ್ ಡಿಫ್ರೆನ್ಸ್ ಏನು ಅಂತ ನೋಡ್ಕೋಬೇಕು. ಈಗ ರಾಜ್ಯಸಭೆಗೆ ಒಂದು ಎಕ್ಸ್ಕ್ಲೂಸಿವ್ ಪವರ್ಸ್ ಇದ್ದಾವೆ. ಓಕೆ, ಏನು ಅದು ನಮ್ದು ಆರ್ಟಿಕಲ್ 312ನೇ ವಿಧಿಯ ಪ್ರಕಾರ ಏನಪ್ಪ ಅಂತಂದ್ರೆ ನಮ್ದು ಆಲ್ ಇಂಡಿಯಾ ಸರ್ವಿಸಸ್ ಬಗ್ಗೆ ಏನಾದ್ರೂ ಪ್ರಪೋಸಲ್ ಮಾಡಬೇಕಂದ್ರೆ ಅದು ಕಂಪಲ್ಸರಿ ರಾಜ್ಯಸಭೆಯನ್ನೇ ಅದು ಏನಪ್ಪ ಅಂದರೆ ಅದನ್ನು ಮಸೂದೆಯನ್ನು ಮಂಡನೆ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ನಮ್ಮದು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕಾಯ್ದೆಗಳನ್ನು ರೂಪಿಸಬೇಕಂತಂದರೆ ಅದು ರಾಜ್ಯಸಭೆಯಲ್ಲೇ ಮಂಡನೆ ಆಗಬೇಕು ಈ ರೀತಿ ಅಂಥೇಳಿ. ಸೊ ನೀವು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ನೀಟಾಗಿ ಓದ್ಕೊಳ್ಳಿ ಮತ್ತು ಡಿಫ್ರೆನ್ಸಸ್ಸನ್ನು ನೀಟಾಗಿ ತಿಳ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇದು ಒಂದು ಗೊತ್ತಿರಲಿ, ನಮ್ಮದು ಮೋದಿಯವರಿಗೆ ಏನೋ ಇದು ಯಾವುದಿದ್ದು ವಿಶ್ವದಲ್ಲಿನೇ ಅಗ್ರನಾಯಕ ಸ್ಥಾನದಲ್ಲಿದ್ದಾರೆ. ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಏನಪ್ಪ ಅಂತಂದರೆ ಜಾಸ್ತಿ ಫಾಲೋವರ್ಸನ್ನು ಹೊಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಗುಡ್. ಇದೆಲ್ಲ ಪೊಲಿಟಿಕಲ್ ನ್ಯೂಸ್ ಇದೆ, ಇದೆಲ್ಲ ಏನು ಬೇಡ. ಸೊ ನೀವೆಲ್ಲರೂ ಇವಾಗ ಏನೈತಿ ಇದು ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸ್ವಲ್ಪ ನೀಟಾಗಿ ನೋಡಿ. ಆಮೇಲೆ ಏನು ಹೇಳುತ್ತೆ ಸ್ಟ್ಯಾಟಿಕ್ ಪೋರ್ಷನ್ ಯಾವುದು ಓದಂತ ಹೇಳಿರ್ತೈತಲ್ಲ ಅದನ್ನು ಹೋಗಿ ಓದ್ಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಏನು ಯೂಸ್ ಆಗಂಗಿಲ್ಲ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.